ವೀಕ್ಷಕರೇ, ತಮಗೆಲ್ಲ ಅನು ಟೆಕ್ ಸ್ಟಾರ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮಕ್ಕಳ TCಯನ್ನು ಇಶ್ಯೂ ಮಾಡೋದು ಹೇಗೆ, ಹಾಗೆ ಅದನ್ನು ಎಡಿಟ್ ಮಾಡೋದು ಹೇಗೆ, ಹಾಗೆ ಜನರೇಟ್ ಮಾಡೋದು ಹೇಗೆ ಮತ್ತು ಪ್ರಿಂಟ್ಔಟ್ ತೆಗೆಯೋದು ಹೇಗೆ ಅನ್ನುವಂಥದ್ದನ್ನು ನೋಡೋಣ. ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಮುಂದಿನ ಎಲ್ಲ ಉಪಯುಕ್ತ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದಿರುತ್ತವೆ. ಮೊದಲು ನೀವು ಯಾವುದರೊಂದು ಬ್ರೌಸರಿಗೆ ಹೋಗ್ಬಿಟ್ಟು, ಉದಾಹರಣೆ ನಾನು ಗೂಗಲಿಗೆ ಹೋಗ್ತೇನೆ. ಇಲ್ಲಿ ನೀವು www.sts.karnataka.gov. ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅದ ನಂತರ ನಿಮಗೆ ಇಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಹೇಳಿ ಕಾಣುತ್ತೆ. ಅದನ್ನು ನೀವು ಕ್ಲಿಕ್ ಮಾಡುವಂಥದ್ದು. ಅದನ್ನು ಕ್ಲಿಕ್ ಮಾಡಿದಾಗ ನೀವು ನಿಮ್ಮ STS ಸ್ಯಾಟ್ಸ್ ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಬಳಸ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನಾನು ಇಲ್ಲಿ ಲಾಗಿನ್ ಆಗ್ತೇನೆ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಡಗಡೆಗೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಹೇಳಿದೆ. ಇದನ್ನು ನೀವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ನಿಮಗೆ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಹೇಳಿ ಕಾಣುತ್ತೆ. ಕೆಳಗಡೆಯಿಂದ ಎರಡನೇ ಆಪ್ಷನ್ ನೋಡಿ, ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡುವಂಥದ್ದು. ನೋಡಿ, ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಹೇಳಿದೆ. ಇದನ್ನು ನೀವು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ನಿಮಗೆ ಸರ್ಚ್ ಸ್ಟೂಡೆಂಟ್ ಟು ಇಶ್ಯೂ TC ಹೇಳುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ವೈಯಕ್ತಿಕವಾಗಿ ಪ್ರತಿ ವಿದ್ಯಾರ್ಥಿಯನ್ನು ಸಪ್ರೇಟಾಗಿ ನೀವು ಸರ್ಚ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ಮತ್ತು ವಿದ್ಯಾರ್ಥಿಯ ನೇಮನ್ನು ಹಾಕಿ ನೀವು ಪರ್ಸ್ನಲ್ ಆಗು ಸರ್ಚ್ ಮಾಡ್ಬೋದು. ಇಲ್ಲ ಒಂದು ತರಗತಿಯನ್ನು ನೀವು ಸರ್ಚ್ ಮಾಡ್ತೀರಿ ಎಲ್ಲ ವಿದ್ಯಾರ್ಥಿಗಳಂತಂದರೆ, ನೀವು ಇಲ್ಲಿ ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹಾಗೆ ಈ ಬಲ್ಗಡೆ ನೋಡಿ, ಇಲ್ಲಿ ಅಕಾಡೆಮಿಕ್ ಇಯರನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಇಶ್ಯೂ ಟೈಪ್ ಹೇಳಿದೆ, ಇಲ್ಲಿ TC ಇಶ್ಯೂ ಟೈಪ್ ಹೇಳಿದೆ. ಇಲ್ಲಿ ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅನ್ನುವಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲೊಂದು ಆಪ್ಷನನ್ನು ಕಾಣ್ತೀವಿ ನೀವು, ಸ್ಟೂಡೆಂಟ್ ರೆಗ್ಯುಲರ್, ಇದನ್ನು ರೆಗ್ಯುಲರ್ ಇರುವಂಥದ್ದು. RTE ಸ್ಟೇಟಸ್ ಹೇಳಿದೆ. ಇಲ್ಲಿ ನಾನ್ RTE ಮತ್ತು ಅಂಡರ್ RTE ಹೇಳಿದೆ. ಅಂಡರ್ RTE ಇದು ಪ್ರೈವೇಟ್ ಶಾಲೆಗೆ, ಖಾಸಗಿ ಶಾಲೆಗಳಿಗೆ ಹೆಚ್ಚಾಗಿ ಅನ್ವಯ ಆಗುವಂಥದ್ದು. ನಮ್ಮ ಗೌರ್ಮೆಂಟ್ ಶಾಲೆಗೆ ನಾನ್ RTE ಅನ್ನುವಂಥದ್ದನ್ನು ಕ್ಲಿಕ್ ಮಾಡುವಂಥದ್ದು. ನೀವು ಇಷ್ಟನ್ನು ಮಾಡಿ ಇದರ ಸರ್ಚ್ ಕೊಟ್ಟಾಗ ನೋಡಿ, ಅಲ್ಲಿಯ ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಆ ವಿದ್ಯಾರ್ಥಿಯ ಹೆಸರು, ತರಗತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಮುಂದೆ ಕಾಣ್ಬೋದು, ಪ್ರತಿ ವಿದ್ಯಾರ್ಥಿಯ ಮುಂದೆ ಇಶ್ಯೂ ಅನ್ನುವಂಥ ಒಂದು ಆಪ್ಷನ್ ಕಾಣ್ತೀರಿ. ನೀವು ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಓಕೆ ಕೊಡಿ. ನೋಡಿ, ಆ ವಿದ್ಯಾರ್ಥಿಯ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಪೂರ್ಣ ಮಾಹಿತಿಯೊಂದಿಗೆ ಓಪನ್ ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ಒಂದು ಆಪ್ಷನನ್ನು ನೋಡ್ಬೋದು. ನೋಡಿ, ಇಲ್ಲಿ ಜನರೇಟ್, ಎಡಿಟ್, ರೀಸೆಟ್ ಇದೆ. ಇಲ್ಲಿ ಎಡಿಟ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಈ TCಯಲ್ಲಿ ಕೆಲವೊಂದಿಷ್ಟು ಕರಪ್ಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಎಡಿಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ವಿದ್ಯಾರ್ಥಿಯ ಒಂದು ನಡತೆಯನ್ನು ಅಥವಾ ಕೆಲವೊಂದು ಯಾವ್ಯಾವ ಅಂಶವನ್ನು ನೀವು ತುಂಬಬೇಕು, ಆ ಒಂದು ಅಂಶಗಳನ್ನು ತುಂಬಿಕೊಂಡು ನೀವು ಇಲ್ಲಿ ಕೊನೆಗೆ ಜನರೇಟ್ ಕೊಟ್ಟಾಗ ಇದು ಜನರೇಟ್ ಆಗುತ್ತೆ ಮತ್ತು ನಿಮ್ಮ ಒಂದು TC ಜನರೇಟ್ ಆಗುತ್ತೆ. ನೀವು ನಂತರ ಅದನ್ನು ಪ್ರಿಂಟ್ಔಟ್ ತೆಗೊಳ್ಳುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.